ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನೀವೆಲ್ಲ ಕಳೆದ ಒಂದು ವಾರಗಳಲ್ಲಿ ಗಮನಿಸಿರ್ತಾರ, ಎಲ್ಲ ಒಂದು ವಾರದಲ್ಲೂ 3 ರಿಂದ 4 ಟಾಸ್ಕ್ ಇದ್ರೆ ಈ ಒಂದು ವಾರದಲ್ಲಿ ಬರೋಬ್ಬರಿ 5 ರಿಂದ 6 ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಹಾಗೇನೆ ಈ ಒಂದು ವಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನು ಹೇಳ್ಬೋದು. ಹಾಗೇನೆ ಇವತ್ತು ಬಿಗ್ ಬಾಸ್ ಅವರು 2 ಟೀಮ್ ಅನ್ನ ಮಾಡಿದ್ರೆ, 2 ಟೀಮ್ ಅಲ್ಲಿ ಬಂದು ಚೈತ್ರ ಅವರು ಹಾಗೇನೆ ಸೂರಜ್ ಅವರು ಇಬ್ಬರು ಒಂದೊಂದು ಟೀಮ್ ಅಲ್ಲಿ ಒಬ್ಬೊಬ್ರು ಕ್ಯಾಪ್ಟನ್ ಆಗಿದ್ದಾರೆ. ಬಿಗ್ ಬಾಸ್ ಅವರು ಈ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಈ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಹಾಗೇನೆ ಚೈತ್ರ ಅವರು ಇಬ್ರು ಒಂದು ಟಾಸ್ಕ್ ನಲ್ಲಿ ಎದುರು ಬದರು ಆಗ್ತಾರೆ. ಚೈತ್ರ ಅವರು ಕಪಿ ತರ ಅಶ್ವಿನಿ ಅವ್ರನ್ನ ಹಿಡ್ಕೋತಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತುಂಬಾ ಅಂದ್ರೆ ತುಂಬಾ ದೊಡ್ಡ ಜಗಳ ಆಯ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಚೈತ್ರ ಅವರು ಕೂಡ ಅಶ್ವಿನಿ ಗೌಡ ಅವ್ರನ್ನ ನೀನು ಗೆಲ್ಲಿಸ್ತಾ ಇದೀಯಾ, ನೀನು ಫೇವರಿಸಂ ಮಾಡ್ತಿದ್ಯಾ ಅಂತ ಕ್ಯಾಪ್ಟನ್ ಆಗಿರೋ ರಾಶಿಕಾ ವಿರುದ್ಧ ತಿರುಗಿ ನಿಂತ್ಕೋತಾರೆ. ಹಾಗೇನೆ ಈ ಒಂದು ಟಾಸ್ಕ್ ನ ರೀತಿ ಏನಪ್ಪಾ ಅಂದ್ರೆ, ಇಲ್ಲಿ ನಾಮಿನೇಟ್ ಆಗಿರೋರು ಸೇವ್ ಕೂಡ ಆಗ್ಬೋದು, ಹಾಗೇನೆ ಸೇವ್ ಆಗಿರೋರು ನಾಮಿನೇಟ್ ಕೂಡ ಆಗ್ಬೋದು. ನೀವೆಲ್ಲ ಗಮನಿಸಿರ್ಬೋದು, ಕಳೆದ ಒಂದು ವಾರಗಳಲ್ಲಿ ಕಾಕ್ರೋಚ್ ಅವರು ಇದ್ರಲ್ಲ, ಆ ಒಂದು ಟೈಮ್ ನಲ್ಲಿ ಈ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಯಾವ ತಂಡ ಗೆಲ್ಲುತ್ತೋ ಆ ತಂಡದಿಂದ ಯಾರಾದ್ರೂ ಒಬ್ರು ಸೇವ್ ಆಗ್ಬೋದು, ಅಥವಾ ಯಾವ ತಂಡ ಸೋತಿರುತ್ತೋ ಅವರಿಂದ ಒಬ್ರು ಈ ಕಡೆ ನಾಮಿನೇಟ್ ಆಗಿರೋ ತಂಡಕ್ಕೆ ಬರಬೇಕು. ಈ ತರ ಒಂದು ಟಾಸ್ಕ್ ಇರುತ್ತೆ ಅನ್ಸುತ್ತೆ. ಆದ್ರೆ ಬಿಗ್ ಬಾಸ್ ಅವರು ಇದನ್ನ ಕ್ಲಿಯರ್ ಆಗಿ ಹೇಳಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ರಾಶಿಕಾ ಅವರು ಯಾವ್ದೋ ಒಂದು ಟಾಸ್ಕ್ ನಲ್ಲಿ ಗಿಲ್ಲಿ ಅವ್ರನ್ನ ಬೇಕು ಅಂತಾನೆ ನಾಮಿನೇಟ್ ಮಾಡ್ತಾರೆ. ನನಗಂತೂ ತುಂಬಾನೇ ಬೇಜಾರಾಯ್ತು. ನಿಮ್ಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಟಾಸ್ಕ್ ಒಂದು ಬೆಂಕಿ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ವಾರದಲ್ಲಿ 5 ಟಾಸ್ಕ್ ಇರುತ್ತದೆ, ಹಾಗೇನೆ ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಕೂಡ ಇರ್ತದೆ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಒಂದು ಚಾನೆಲ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.